ಮೊದಲೆಲ್ಲ ಒಂದೆರಡು ಪ್ರಾಧಿಕಾರ ಇರ್ತಾ ಇತ್ತು. ಈಗ ಏನು ಹೇಳಲಿಕ್ಕೆ ಹೋಗಲ್ಲ, ನಾನು ಹೇಳಿದ್ರೆ ಕೆಲವರಿಗೆ ಬೇಜಾರಾಗುತ್ತೆ. ಈ ಆಸಕ್ತಿನ ಕಂಡುಹಿಡಿಯೋದಕ್ಕೆ ಪ್ಯಾರಾಮೀಟರ್ ಪರ್ಯಾಲೋಚನೆ ಇನ್ನೂ ಬಂದಿಲ್ಲ. ಒಂದ್ ಸೆಕೆಂಡ್. ಪ್ರಾಧಿಕಾರಗಳನ್ನ ಮಾಡುವಾಗ 2025ನೇ ಇಸ್ವಿನಲ್ಲಿ ಬಹಳ ಒಳ್ಳೆ ಉದ್ದೇಶದಿಂದ ಮಾಡಿದೀವಿ. ಪ್ರಾಧಿಕಾರ ಮಾಡಿದ ಉದ್ದೇಶನ ಎಷ್ಟು ಅದು ಈಡೇರಿಸಲು ಸಫಲ ಆಗಿದೆ. ಕೂಡಲ್ ಸಂಗಮದಲ್ಲಿ ಚೆನ್ನಾಗಿದೆ ಅಂತ ನಾನು ಹೇಳ್ತೇನೆ. ನೀವು ಅಲ್ಲಿ ಸ್ಥಳೀಯರನ್ನ ಕೇಳಿದ್ರೆ ಇನ್ನೂ ತುಂಬಾ ಆಗ್ಬೇಕಾಗಿರೋದು ಇದೆ ಅಂತ ಅವ್ರು ಹೇಳ್ತಾರೆ. ಈ ಸರ್ಕಾರದ ಆಡಳಿತ ವ್ಯವಸ್ಥೆಯ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಿವರಣೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಹೇಳಿದಾಗೆ ಇದರಲ್ಲಿ ಎಲ್ಲದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ಬೇಕು ಅನ್ನುವಂಥದ್ದಿದೆ. ಅದರ ಎಲ್ಲಾರ್ದು ಒಪ್ಪುವಂತ ಅಭಿಪ್ರಾಯ ಏನಂದ್ರೆ, ಈಗ 10 ಈ ತರ ಪ್ರಾಧಿಕಾರಗಳಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರಾದ್ರೆ ಯಾವ್ದ್ರಲ್ಲೂ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಇದರಲ್ಲಿ ಮುಖ್ಯಮಂತ್ರಿ ಅಥವಾ ಕಂದಾಯ ಮಂತ್ರಿ ಅಥವಾ ಸರ್ಕಾರ ಸೂಚಿಸಿದ ಯಾವುದೇ ಮಂತ್ರಿ ಅಂತ ಒಂದು ಆಪ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಯಾರಿಗೆ ಹೆಚ್ಚಿಗೂ ಸ್ವಲ್ಪ ಆಸಕ್ತಿ ಸಮಯ ಇರುತ್ತೆ, ಅವರು ಪ್ರಾಧಿಕಾರದ ಜವಾಬ್ದಾರಿ ತಗೊಂಡು ಆಸಕ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಮೊದಲೆಲ್ಲ ಒಂದೆರಡು ಪ್ರಾಧಿಕಾರ ಇರ್ತಾ ಇತ್ತು. ಈಗ ಏನು ಹೇಳಲಿಕ್ಕೆ ಹೋಗಲ್ಲ, ನಾನು ಹೇಳಿದ್ರೆ ಕೆಲವರಿಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಈ ಪರಿಸ್ಥಿತಿ ಇರೋದ್ರಿಂದ ಆಪ್ಷನ್ ಬೇರೆ ಮಂತ್ರಿಗಳು ಅಧ್ಯಕ್ಷರಾಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ಐ ಫುಲ್ಲಿ ಅಗ್ರಿ ವಿತ್ ಯು. ಇದನ್ನ ಈ ಪ್ರಾಧಿಕಾರ ರಚನೆ ಮಾಡುವಲೇ ಇದನ್ನ ಯೋಚಿಸಬೇಕಾಗಿತ್ತು. ಪ್ರಾಧಿಕಾರಕ್ಕೆ ಮಹತ್ವ ಯಾವಾಗ ಬರುತ್ತೆ? ತಾವು ಒತ್ತಿ ಒಂದು ಮಾತು ಹೇಳಿದ್ರಿ, ಆಸಕ್ತಿ ಇರೋರು ಅಂತ. ಅಂಡ್ ದೇರ್ ಇಸ್ ನೋ ಬ್ಯಾರೋಮೀಟರ್. ಈ ಆಸಕ್ತಿನ ಕಂಡುಹಿಡಿಯೋದಕ್ಕೆ ದೇರ್ ಇಸ್ ನೋ ಬ್ಯಾರೋಮೀಟರ್. ಸೊ ಅದಕ್ಕೋಸ್ಕರ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೂ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್, ಆರ್ ಆ ಇಲಾಖೆಯ ಸಚಿವರು ಅವ್ರ ಒಬ್ರು ಸ್ಪೆಸಿಫಿಕ್ ಮಿನಿಸ್ಟರ್ನ ನೀವು ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್, ಇಟ್ ವಿಲ್ ಬಿ ಮೋರ್ ಇದು ಅದರದ್ದು ಉಪಯೋಗ ಆಗುತ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಅವರು ಹೇಳಿದ ಆಶಯ 100ಕ್ಕೆ 100 ಇದರಲ್ಲಿ ಅಡಕ ಆಗಿದೆ. ಯಾವ ತರ ಅಂತ ಹೇಳ್ತೇನೆ. ಕಂದಾಯ ಮಂತ್ರಿ ಅಂದ್ರೆ ಇಲಾಖಾ ಮಂತ್ರಿ, ಅದು ಕವರ್ ಆಯ್ತು. ಅಥವಾ ಬೇರೆ ಮಂತ್ರಿ ಅಂತ. ಉದ್ದೇಶ ಏನು? ಒಂದು ಜಿಲ್ಲೆಯಲ್ಲಿ 2 ಮಂತ್ರಿಗಳಿರ್ತಾರೆ, ಆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಆ ಜಿಲ್ಲೆಯಿಂದ ಇನ್ನೊಬ್ರು ಸಚಿವರು ಇರ್ತಾರೆ. ಸೊ ಯಾರಿಗಾದ್ರೂ ಒಬ್ಬರಿಗೆ ಅವ್ರಿಗೆ ಜವಾಬ್ದಾರಿ ಕೊಡ್ಬೋದು ಅನ್ನೋದೇ. ಅದನ್ನೆಲ್ಲ ನಾವು ತುಂಬಾ ಡೀಟೇಲ್ ಆಗಿ ಬರ್ಕೊಂಡು ಹೋಗೋದಕ್ಕಿಂತ ಅದನ್ನ ಕಾನೂನಲ್ಲಿ ಅಥವಾ ಯಾವುದೇ ಸರ್ಕಾರ ಮುಖ್ಯಮಂತ್ರಿ ಸೂಚಿಸಿದಂತ ಮಂತ್ರಿ ಅಂತ ಮಾಡಿದ್ದೇವೆ. ಬಟ್ ಉದ್ದೇಶ ನೀವು ಹೇಳಿದಂತದೇ ಉದ್ದೇಶ. ಬಟ್ ನಿಮ್ಮ ಸಜೆಷನ್ ಇಸ್ ಕವರ್ಡ್. ಐದರ್ ಆರ್ ಅನ್ನೋದಕ್ಕಿಂತ ನೈದರ್ ನಾರ್ ಆಗ್ಬಿಡುತ್ತೆ. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಕಿತ್ತೂರು. ಮಾನ್ಯ ಸಭಾಧ್ಯಕ್ಷರೇ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿಧೇಯಕ. ಮಾನ್ಯ ಸಭಾಧ್ಯಕ್ಷರೇ, ಈ ಹಿಂದಿನ ವಿಧೇಯಕಗಳಲ್ಲಿ ಅಡಕವಾಗಿರುವಂತಹ ಅಂಶ ಇಲ್ಲಿಯೂ ಕೂಡ ತರುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ.
ಇದರಲ್ಲಿ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಯಾವುದೇ ಮಂತ್ರಿ ಅನ್ನುವಂಥದ್ದನ್ನ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಈ ಕಾನೂನಿನಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸದನ ಒಪ್ಪಿಗೆಯನ್ನು ಕೊಡಬೇಕು ಅಂತ ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 22ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯಲ್ಲಿ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ. ಮಾನ್ಯ ಸಭಾಧ್ಯಕ್ಷರೇ, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. 2020 ಸಾಲಿನ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿಧೇಯಕದ ಬಗ್ಗೆ ವಿವರ ನೀಡು. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ವಿವರಿಸಿದ ಹಾಗೆ ಸದರಿ ಅಭಿವೃದ್ಧಿ ಮಂಡಳಿಯಲ್ಲೂ ಸಹ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಇತರೆ ಮಂತ್ರಿ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಮುಖ್ಯಮಂತ್ರಿಗಳು ಅನ್ನೋದು ಮಾತ್ರ ಇತ್ತು. ಮುಖ್ಯಮಂತ್ರಿಗಳ ಕೆಲಸದ ಒತ್ತಡದಿಂದ ಬೇರೆಯವರು ಈ ಜವಾಬ್ದಾರಿಯನ್ನ ನಿರ್ವಹಿಸಿದ್ರೆ ಮಂಡಳಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಅನ್ನುವ ಉದ್ದೇಶದಿಂದ ಈ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದೇವೆ. ಇದಕ್ಕೆ ಸದನ ಒಪ್ಪಿಗೆ ಕೊಡಬೇಕಂತ ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನ ಕೋರುತ್ತಿದ್ದೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ. ಮಾನ್ಯ ಸಭಾಧ್ಯಕ್ಷರೇ, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ. 2020 ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಈ ವಿಧೇಯಕದಲ್ಲೂ ಸಹ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಬೇರೆ ಮಂತ್ರಿ ಅನ್ನುವಂತ ಪದವನ್ನ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಆ ಪ್ರಾವಿಷನ್ ಅಲ್ಲಿ ಸೇರಿಸ್ತಾ ಇದ್ದೇವೆ. ಇದಕ್ಕೆ ಸದನ ಅನುಮತಿ ಕೊಡಬೇಕೆಂದು ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು.
ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ. ಮಾನ್ಯ ಸಭಾಧ್ಯಕ್ಷರೇ, ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. 2020 ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಈಗ ಮಾನ್ಯ ಕಂದಾಯ ಸಚಿವರು ಒಂದು ವಿವರಣೆ ಕೊಡ್ಲಿ. ಸುಮಾರು 6 ಅಲ್ಲ ಒಂದು ನಿಮಿಷ ಅಲ್ಲ ಒಂದು ಈ ಬಿಲ್ ಮುಗಿಲಿ, ಬೇರೆ ಸಬ್ಜೆಕ್ಟ್ ಈ ಚರ್ಚೆ ಅಲ್ಲದೇನು ಅಲ್ಲ. ಒಂದು ಸಚಿವರೇ ಸುರೇಶ್ ಅಲ್ಲ ಒಂದ್ ಸೆಕೆಂಡ್. ಸುರೇಶ್ ಕುಮಾರ್ ಅವರೇ, ಇನ್ನೂ ಬಂದಿಲ್ಲ. ಸುರೇಶ್ ಒಂದ್ ಸೆಕೆಂಡ್. ಅವ್ರ ಪ್ರಸ್ತಾವ ಆಗ್ತಾ ಇದ್ದಾರೆ. 20ನೇ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಣೆ ನೀಡಿ. ಈಗ ಕ್ಲಾರಿಫಿಕೇಶನ್. ಮಾನ್ಯ ಸಭಾಧ್ಯಕ್ಷರೇ, ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಈಗ ಹಾಲಿ ಮುಖ್ಯಮಂತ್ರಿಗಳು ಮಾತ್ರ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಕೆಲಸದ ಒತ್ತಡ, ಇತರೆ ಕಾರ್ಯಗಳಿಂದ ಅದರ ಕಡೆಗೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಇತರೆ ಮಂತ್ರಿ ಅನ್ನುವಂಥದ್ದನ್ನ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ತಂದಿರುವಂತಹ ತಿದ್ದುಪಡಿ ಇದು ಸದನ ಒಪ್ಪಿಗೆ ಕೊಡಬೇಕು ಅಂತ. ಒಂದೇ ನಿಮಿಷ ಒಪ್ಪಿಗೆ ಕೊಡೋಣ. ಒಳ್ಳೆ ಉದ್ದೇಶ ತಂದಿದ್ದೀರಾ. ಈಗ ಬೆಳಗ್ಗೆಯಿಂದ ಸುಮಾರು 7 ಅಭಿವೃದ್ಧಿ ಪ್ರಾಧಿಕಾರಗಳ ತಿದ್ದುಪಡಿನ ತಾವು ಮಂಡಿಸಿದ್ದೀರಾ. 6ಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈಗ ಈ ಪ್ರಾಧಿಕಾರಗಳನ್ನ ಮಾಡುವಾಗ 2025ನೇ ಇಸ್ವಿನಲ್ಲಿ ಬಹಳ ಒಳ್ಳೆ ಉದ್ದೇಶದಿಂದ ಮಾಡಿದೀವಿ ನಾವು. ಅದು ಬಸವ ಕಲ್ಯಾಣ ಇರ್ಬೋದು, ಕಾಗಿನೆಲೆ, ನಾಡಪ್ರಭು ಕೆಂಪೇಗೌಡ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಕೂಡಲ ಸಂಗಮ, ಬನವಾಸಿ, ಸರ್ವಜ್ಞ ಕ್ಷೇತ್ರ. ಇಷ್ಟು ದಿವಸ ಆದ್ಮೇಲೆ ಈಗ ಅನ್ಸಿದೆ ನಮ್ಗೆ, ಮುಖ್ಯಮಂತ್ರಿಗಳು ಅಧ್ಯಕ್ಷ ಆಗಿದ್ದ ಕೊಡ್ಬೇಕಾದಷ್ಟು ಗಮನ ಕೊಡಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಂದಾಯ ಸಚಿವರು ಅಥವಾ ಇತರೆ ಸಚಿವರು ಅದನ್ನ ಮಾಡಬೇಕು ಅಂತ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಇಷ್ಟೂ ಪ್ರಾಧಿಕಾರಗಳು ಪ್ರಾರಂಭವಾದಾಗ್ಲಿಂದ ಇದುವರೆಗೂ ಪ್ರಾಧಿಕಾರ ಮಾಡಿದ ಉದ್ದೇಶನ ಎಷ್ಟು ಅದು ಈಡೇರಿಸಲು ಸಫಲ ಆಗಿದೆ. ಲೆಟ್ ದೆಮ್ ಪ್ಲೇಸ್ ಎ ಪೇಪರ್ ಬಿಫೋರ್ ದ ಹೌಸ್. ಈ ಎಲ್ಲಾ ಅಭಿವೃದ್ಧಿ ಪ್ರಾಧಿಕಾರಗಳು ತಮ್ಮ ಉದ್ದೇಶ ಸಾಧನೆಯಲ್ಲಿ ಏನೇನು ಪ್ರಗತಿ ಮಾಡಿದೆ, ಏನೇನು ಸಾಧನೆ ಆಗಿದೆ, ಏನೇನು ಕ್ರಮ ತಗೊಂಡಿದೆ, ಅದರಿಂದ ಏನು ಉಪಯೋಗ ಆಗಿದೆ, ಅದನ್ನ ಒಂದು ಪೇಪರ್ ನೀಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸಭಾಧ್ಯಕ್ಷರೇ, ಅವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ವಿಧೇಯಕ ಮಂಜೂರಾತಿ ಆದರೂ ಕೂಡ ಈ ಪ್ರಾಧಿಕಾರಗಳ ಮೂಲ ಉದ್ದೇಶಕ್ಕೆ ಸಂಬಂಧಿಸಿದಂತ ವಿಷಯವನ್ನು ಅವರು ಕೇಳಿದ್ದಾರೆ. ಈಗ ನಾನು ಬಹಳ ಆಳವಾಗಿ ಹೋಗದೆ ಇಷ್ಟು ಹೇಳ್ಬೋದು. ಕೆಲವು ಪ್ರಾಧಿಕಾರಗಳು, ಉದಾಹರಣೆಗೆ ಕೂಡಲ ಸಂಗಮ, ಇಂಥ ಕಡೆ ಒಂದಷ್ಟು ಒಳ್ಳೆ ಕೆಲಸ ಆಗಿದೆ ಯಾವುದೇ ಸರ್ಕಾರ ಇದ್ರೂ ಕೂಡ. ಕೂಡಲ ಸಂಗಮದಲ್ಲಿ ಚೆನ್ನಾಗಾಗಿದೆ ಅಂತ ನಾನು ಹೇಳ್ತೇನೆ. ನೀವು ಅಲ್ಲಿ ಸ್ಥಳೀಯರನ್ನ ಕೇಳಿದ್ರೆ ಇನ್ನೂ ತುಂಬಾ ಆಗ್ಬೇಕಾಗಿರೋದು ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಇನ್ನ ಕೆಲವು ಕಡೆ ಬಹಳ ಕಡಿಮೆ ಆಗಿದೆ, ಸಮಾಧಾನಕರವಾಗಿ ಏನು ಆಗಿಲ್ಲ. ಇನ್ನ ಕೆಲವು ಕಡೆ ಏನಾಗಿದೆ ತಮಗೂ ಗೊತ್ತು. ತಾವು ಇಲ್ಲೂ ಕಾನೂನು ಸಚಿವರಾಗಿನೂ ಕೆಲಸ ಮಾಡಿದ್ದೀರಾ. ಬೇರೆಯವರೆಲ್ಲ ಜವಾಬ್ದಾರಿ ಸ್ಥಾನದವ್ರು ಇಲ್ಲಿ ಇದ್ದವರು ಅಲ್ಲಿ ಕೂತಿದ್ದೀರಾ, ಇಲ್ಲೂ ಇದ್ದಾರೆ. ಅಲ್ಲಿ ಏನೋ ಒಂದು ಸ್ಥಳೀಯ ಒತ್ತಡಕ್ಕೆ ಮಣಿದು ಮಾಡುವಂತಹದ್ದು ವಾಡಿಕೆ ಆಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ಈ ರೀತಿ 10 ಅಭಿವೃದ್ಧಿ ಪ್ರಾಧಿಕಾರಗಳು ಆದಾಗ ಯಾವ ಒಂದು ಪ್ರಾಮುಖ್ಯತೆ ಇರಬೇಕು, ಆ ಪ್ರಾಮುಖ್ಯತೆಯನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಕೂಡಲ ಸಂಗಮ ಒಂದಿತ್ತು, ಈಗ ಅದನ್ನ ಪ್ರತ್ಯೇಕಿಸಿ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಈಗ ನಾನೇ ಮಾಡಿದೆ ಒಂದು 8 ತಿಂಗಳ ಹಿಂದೆ. ಸೊ ಬಜೆಟ್ ಅಲ್ಲಿ ಹೋದ ವರ್ಷ ಅನೌನ್ಸ್ ಮಾಡಿದ್ವಿ, ಅದೊಂದು ಪ್ರಾಧಿಕಾರ. ಹೀಗೆ ಆದಾಗ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅದರಲ್ಲಿ ಹೆಚ್ಚು ಹೆಚ್ಚು ಜವಾಬ್ದಾರಿ ತಗೊಳ್ತಾ ಹೋದ್ರೆ
ನಿಜವಾಗಿ ಈಡೇರಿಸಲಿಕ್ಕೆ ಎಷ್ಟು ಆಗುತ್ತೆ ಅನ್ನೋದು ವಿಮರ್ಶೆಗೆ ಒಳಪಡಿಸಬೇಕಾದಂತ ವಿಷಯ. ಆ ದಿಕ್ಕಿನಲ್ಲಿ ಮಾನ್ಯರು ಏನು ಸಲಹೆ ಕೊಟ್ಟಿದ್ದಾರೆ, ನಾನು ನೋಡ್ತೇನೆ. ಯಾವ್ದಾದ್ರು ಒಂದು ತಂಡ ಮಾಡಿ ನೀವು ಹೇಳ್ದಾಗೆ ಇದರ ಮೂಲ ಉದ್ದೇಶ ಏನು, ಅದರಲ್ಲಿ ಎಷ್ಟು ಈಡೇರಿದೆ, ಎಷ್ಟು ಆಗಿಲ್ಲ, ಇದನ್ನ ಒಂದು ಮೌಲ್ಯಮಾಪನ ಮಾಡಿಸ್ಲಿಕ್ಕೆ ಸಾಧ್ಯವಾ ಅನ್ನೋದನ್ನ ವಿಚಾರ ಮಾಡ್ತೇನೆ ಸಭಾಧ್ಯಕ್ಷರೇ. ಓಕೆ.